ಹಾಯ್ ಮಕ್ಕಳೇ, ನಾನು ನಿಮ್ಮ ದಿಲೀಪ್ ಸರ್, ಜೆ ಅಕಾಡೆಮಿ ಫೌಂಡರ್ ಆ್ಯಂಡ್ ಡೈರೆಕ್ಟರ್. ಮಕ್ಕಳೇ ಎಲ್ಲ 18/1/2025 ನವೋದಯ ಎಕ್ಸಾಮ್ನ ಬರೆದು ಕಾಯ್ತಾ ಇದ್ದೀರಾ. ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ಆಗ್ಬೋದು? ಯಾಕೆ ಇನ್ನೂ ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ಯಾವಾಗ ಬರುತ್ತೆ ಅಲ್ವಾ? ಸೊ ನೀವು ಈ ಕಟ್ ಆಫು ಜನರಲ್ಗೆ ಎಷ್ಟು, ಒ ಬಿ ಸಿಗೆ ಎಷ್ಟು, SC/STಗೆ ಎಷ್ಟು, SCಗೆ ಎಷ್ಟು? ಮಕ್ಕಳು ಎಲ್ಲರೂ ಎಕ್ಸಾಮ್ ಬರ್ದಾಗಿದೆಯಾ? ನಿಮ್ಮ ಸ್ಕೋರ್ ನಿಮ್ಗೆ ಗೊತ್ತಾಗಿದೆ. ಆಲ್ರೆಡಿ ನಾವು ಕೀ ಆನ್ಸರ್ ಬಿಟ್ಟಿದ್ದೀವಿ. ತುಂಬ ಯೂಟ್ಯೂಬ್ ಚಾನಲ್ಗಳು ಕೀ ಆನ್ಸರ್ ಬಿಟ್ಟಿದ್ದಾರೆ. ಆದರೆ ಕಟ್ ಆಫ್ ಮಾರ್ಕ್ಸು ನಿಖರತೆ ಬೇಕಾಗಿದೆ. ನಾವು ಎಷ್ಟು ಬಂದರೆ ನಾವು ಪಾಸ್ ಆಗ್ಬೋದು, ನವೋದಯ ಸ್ಕೂಲ್ಗೆ ನಾವು ಜಾಯ್ನ್ ಆಗ್ಬೋದು ಅಂತ. ಮಕ್ಕಳು ಇವತ್ತು ಮಾಹಿತಿ ಏನಂದರೆ, ಕಟ್ ಆಫ್ ಮಾರ್ಕ್ಸು ಎಷ್ಟಕ್ಕೆ ನಿಲ್ಲುತ್ತೆ ಜನರಲ್, OBC, SC/STಗೆ ನೋಡೋಣ ಮಕ್ಕಳ. ಅದಕ್ಕಿಂತ ಮುಂಚೆ ನಾವು ಆಲ್ರೆಡಿ 5 years ಕ್ವಶನ್ ಪೇಪರ್ನ ಪ್ರಶಾಂತ್ ಸಾರು, ರೂಪಾ ಮೇಡಮು, ನಾನು ಎಲ್ಲ ಸೇರಿ ಯೂಟ್ಯೂಬ್ ಚಾನಲಲ್ಲಿ ಬಿಡಿಸಿದ್ದೀವಿ. ನವೋದಯ ಎಕ್ಸಾಮ್ನ ಹೇಗೆ ಓದಬೇಕು, ಹೆಂಗೆ ಓದಬೇಕು ಅಂತ ಹೇಳಿದ್ದೀವಿ. ಸೊ ಈ ನಮ್ಮ ಜೆ ಅಕಾಡೆಮಿಯಲ್ಲಿ ಇಯರ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಮಕ್ಕಳ. ಸೊ ಎಲ್ಲೆಲ್ಲಿ ಅಂದರೆ ನೋಡಿ ಮಕ್ಕಳ, ಬೆಂಗಳೂರು ಮತ್ತು ಬೆಳ್ಳೂರು ಕ್ಲಾಸಲ್ಲಿ 2 ಬ್ರಾಂಚ್ ಇದೆ ಜೆ ಅಕಾಡೆಮಿದು. ನೀವು ಎಲ್ಲಿ ಬೇಕಾದ್ರೂ ಬರ್ಬೋದು ಆಫ್ಲೈನ್ ಕ್ಲಾಸ್ಗೆ. ಇಲ್ಲಾಂದ್ರೆ ಆನ್ಲೈನ್ ಕ್ಲಾಸ್ ಬೇಕು ಅಂದರೆ ನೀವು ಜೆ ಅಕಾಡೆಮಿ ಟೈಪ್ ಮಾಡಿದ್ರೆ, ಎಲ್ಲಿ ನಿಮ್ಮ ಮೊಬೈಲ್ ಹೋಗ್ಬಿಟ್ಟು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಜೆ ಅಕಾಡೆಮಿ ಅಂತ ಟೈಪ್ ಮಾಡಿದಾಗ ನೋಡಿ ಮಕ್ಕಳ, ಇಲ್ಲಿ ಈ ಲೋಗೋ ಬರುತ್ತೆ ನೋಡಿ. ಈ ಲೋಗೋ ಬಂದಾಗ ಜೆ ಅಕಾಡೆಮಿ ಆ್ಯಪ್ ನಿಮ್ಗೆ ಸಿಗುತ್ತೆ. ಅದರಲ್ಲಿ ನೀವು ಜಾಯ್ನ್ ಆಗ್ಬೋದು. ನಿಮಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇದ್ರೆ ಇಲ್ಲಿ ಕೆಳಗೆ ಕಾಣ್ತಾ ಇದೆ ನಂಬರು, ನೀವು ಕಾಲ್ ಮಾಡಿ. ಎನಿ ಟೈಮ್ ನೀವು ಕಾಲ್ ಮಾಡಿ. ನಿಮಗೆ ಸ್ವಲ್ಪ ಲೇಟ್ ಆಗ್ಬೋದು ಕಾಲು, ಆದರೆ ಖಂಡಿತವಾಗಿ ಕಾಲ್ ಮಾಡಿ, ನಿಮ್ಗೆ ವಿಚಾರ ಮಾಡ್ತೀವಿ. ಆದರೆ ಯಾರೆಲ್ಲ ಈಗ 2ರಿಂದ 3ಕ್ಕೆ, 3ರಿಂದ 4ಕ್ಕೆ, 4ರಿಂದ 5ನೇ ತರಗತಿ ಹೋಗ್ತಾ ಇದ್ದೀರಲ್ಲ, ಅವರೆಲ್ಲ ನೀವು 1 ವರ್ಷದ ಮುಂಚೆಲೇ ಸೇರ್ಕೊಂಡ್ರೆ ಮಾತ್ರ ನವೋದಯ ಎಕ್ಸಾಮ್ನ ಸಕ್ಸಸ್ ಆಗಿ ಕಾರಣ. ಈ ಎಕ್ಸಾಮ್ ಬರ್ದಿರೋರಿಗೆ ಕಟ್ ಆಫ್ ಎಷ್ಟು, ಇನ್ನೇನು ಆ ನವೋದಯ ಕಾಲೇಜ್ಗೆ ನೀವು ಸೇರ್ಕೋಬೇಕು, ಸ್ಕೂಲ್ಗೆ ನೀವು ಸೇರ್ಕೋಬೇಕು. ಇವತ್ತು ನೋಡೋಣ ಕಟ್ ಆಫ್ ಎಷ್ಟು ಅಂತ. ಬನ್ನಿ ಮಕ್ಕಳ. ಕಟ್ ಆಫ್ 2025 ನವೋದಯ ಎಕ್ಸಾಮ್ ಜನರಲ್, OBC, SC/ST ಮಕ್ಕಳ. ಈ 4 ಕ್ಯಾಟಗರಿಗಳಿಗೆ 2025 ಎಷ್ಟು ಅಂತ ನೋಡೋಣ ಬನ್ನಿ ಮಕ್ಕಳ. ನೋಡಿ, ಜನರಲ್ ಯಾರೆಲ್ಲ ಜನರಲ್ ಕ್ಯಾಟಗರಿ ಹೊಂದಿರ್ತೀರಾ, ಈಗ 5ನೇ ಕ್ಲಾಸ್ ಬರೆದು ಎಕ್ಸಾಮ್ ಬರ್ದಿರಲ್ಲ ಅವರೆಲ್ಲ ಜನರಲ್ ಕ್ಯಾಟಗರಿಲಿ ಯಾರೆಲ್ಲ ಇರ್ತೀರಾ, ಗ್ರಾಮೀಣ ಮತ್ತು ನಗರ ಅಂತ 2 ಟೈಪ್ ಬರುತ್ತೆ ಇಲ್ಲಿ. ಏನು ಮಕ್ಕಳ? 2 ಟೈಪ್, ಗ್ರಾಮೀಣದಲ್ಲಿ ಬರ್ದಿರೋ, ನಗರದಲ್ಲಿ ಬರ್ದಿರೋ. ಸೊ ಗ್ರಾಮೀಣದಲ್ಲಿ ಯಾರೆಲ್ಲ ಬರ್ದಿದ್ದೀರಾ ಅವ್ರಿಗೆ ನೋಡಿ, ಗ್ರಾಮೀಣದಲ್ಲಿ ಯಾರೆಲ್ಲ ಬರ್ದಿದ್ದೀರಾ ಹುಡುಗರಿಗೆ ಅಥವಾ ಬಾಯ್ಸ್ಗೆ 95 ಮಾರ್ಕ್ಸ್ ಯಾರೆಲ್ಲ ನೀವು ಇವಾಗ ಪ್ರೆಸೆಂಟ್ ತೆಗೆದಿದ್ದೀರಾ ಅವರೆಲ್ಲ ನೀವು ನವೋದಯ ಎಕ್ಸಾಮ್ಗೆ ಲೀಸ್ಟಲ್ಲಿ ಬರೋ ಅವಶ್ಯಕತೆ ಇದೆ. 95 ±0.5 ಇರ್ಬೋದು, ಹೆಚ್ಚು ಕಮ್ಮಿ, ಇಲ್ಲ 0.5 ಜಾಸ್ತಿ ಇರ್ಬೋದು. ಈ ರೇಂಜಲ್ಲಿ ಯಾರು ಗ್ರಾಮೀಣದಲ್ಲಿ ಜನರಲ್ ಕ್ಯಾಟಗರಿಲಿ, ಯಾರೋ ಜನರಲ್ ಕ್ಯಾಟಗರಿಲಿ ಯಾರು ಬರ್ತಿದ್ದೀರಾ ಅವರಿಗೆ ಬಾಯ್ಸ್ಗೆ 95 ಅಥವಾ 94.5 ಅಥವಾ 95.5 ಮಾರ್ಕ್ಸ್ ತೆಗ್ದಿರಾ, ± ಅಂದಾಜು. ಓಕೆನಾ? ನೆಕ್ಸ್ಟು ಗರ್ಲ್ಸ್ಗೆ ಅಂದರೆ ಹುಡುಗಿಯರಿಗೆ ಎಷ್ಟು? 93.75. ಯಾರು ಆ ರೇಂಜಲ್ಲಿ ಇದ್ದೀರಾ, 0.5 ± ಅಥವಾ ಅಂದಾಜು ಯಾರೆಲ್ಲ ತೆಗ್ದಿದ್ದೀರಾ ಅವರು ನೀವು ನಿರೀಕ್ಷಿತ ಮಾಡ್ಬೋದು, ನಾನು ಸೆಲೆಕ್ಟ್ ಆಗ್ತೀನಿ ಅಂತ. ಆಗ್ತೀರಾ? ಈ ಲೆವೆಲ್ ಮಾರ್ಕ್ಸ್ ಬಂದಿದೆ ಪಕ್ಕ, ಇದು ನಿಖರತೆಯಾಗಿದೆ. ನೆಕ್ಸ್ಟು ಅರ್ಬನ್ ಅಂದರೆ ನಗರ, ನಗರದ ಪ್ರದೇಶದಲ್ಲಿ ಮಕ್ಕಳು ಯಾರೆಲ್ಲ ನವೋದಯ ಎಕ್ಸಾಮ್ ಬರ್ತಿದ್ದೀರಾ ಅವರೆಲ್ಲ ಬಾಯ್ಸ್ಗೆ ಅಥವಾ ಪುರುಷರಿಗೆ, ಮಕ್ಕಳುಗಳಿಗೆ, ಗಂಡು ಮಕ್ಕಳುಗಳಿಗೆ 96.25 ಯಾರು 0.5 ಹಿಂದೆ ± ಸೆಲೆಕ್ಟ್ ಆಗ್ತಾರೆ. ನೆಕ್ಸ್ಟ್ ಗರ್ಲ್ಸ್ಗೆ ಅರ್ಬನ್ ಅಂದರೆ ನಗರದಲ್ಲಿ ಯಾರೆಲ್ಲ 95 ರೇಂಜಲ್ಲಿ ನೀವು ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದೀರಾ, ಯಾವಾಗ 18/1/2025 ಎಕ್ಸಾಮ್ ಬರ್ತಿದ್ದೀರಲ್ಲ, ಮೊನ್ನೆ ಲಾಸ್ಟ್ ವೀಕಲ್ಲಿ ಆಗ್ತಲ್ಲ ಅವ್ರಿಗೆ, ಈ ಮಾರ್ಕ್ಸ್ ತೆಗ್ದವ್ರಿಗೆ ಅವರು ನವೋದಯ ಅಡ್ಮಿಷನ್ಗೆ ನೀವು ಅರ್ಹರಿದ್ದೀರಾ ಅಂತ ನಾನು ಹೇಳ್ಬೋದು. ಅಂದರೆ ± ಹಿಂದೆ ಮುಂದೆ. ನೆಕ್ಸ್ಟ್ OBC ಬ್ಯಾಕ್ವರ್ಡ್ ಕ್ಲಾಸಸ್. ಗಂಡು ಮಕ್ಳು ಎಷ್ಟು ತೆಗಿಬೇಕು, ಹೆಣ್ಮಕ್ಳು ಎಷ್ಟು ತೆಗಿಬೇಕು ಅಂತ ನೋಡೋಣ ಬನ್ನಿ ಮಕ್ಕಳ. ನೋಡಿ, ಈ OBCಯಲ್ಲಿ ರೂರಲ್ ಎಕ್ಸಾಮಲ್ಲಿ, ರೂರಲ್ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಯಾರೆಲ್ಲ ಬರ್ತಿದ್ದೀರಾ ಅವರು 93.75 ಒಂದು ಅಂದಾಜು ಮಟ್ಟಿಗೆ, ಅಥವಾ 93 ಅಥವಾ 94 ಈ ಬಿಟ್ವಿನಲ್ಲಿ ಯಾರೆಲ್ಲ ತೆಗ್ದಿದ್ದೀರಾ ಅವರು ಈ ಸತಿ ಎಕ್ಸಾಮ್ಗೆ ಅರ್ಹ ಪಡ್ಬೋದು ಅಂತ ಅಭಿಪ್ರಾಯ ಪಡ್ತೀನಿ. ನೆಕ್ಸ್ಟ್ ಗರ್ಲ್ಸ್ಗೆ ಎಷ್ಟು? 92.5 ಅಂದರೆ 92 ಇಂದ 93 ಯಾರೆಲ್ಲ ಹೊಂದಿದ್ದೀರಾ ಮಾರ್ಕ್ಸ್ನ ಅವರು ನೀವು ನಿರೀಕ್ಷಿತ ಕೊಳ್ಬೋದು, ಈ ವರ್ಷ ನಾವು ಜಾಯ್ನ್ ಆಗ್ತೀವಿ ಅಂತ. ಅದೇ OBCಯಲ್ಲಿ
ಅದೇ ಅರ್ಬನ್ ಅಥವಾ ನಗರಕ್ಕೆ ಬಂದಾಗ ಪುರುಷರು ಅಥವಾ ಬಾಯ್ಸ್ ಅಥವಾ ಗಂಡು ಮಕ್ಕಳು ಯಾರೆಲ್ಲ ತೆಗ್ದಿರಾ 95 ಅಂದರೆ 94.5 to 96 ರೇಂಜಲ್ಲಿ ಯಾರು ತೆಗ್ದಿರಾ ಅವರೆಲ್ಲ ನಿರೀಕ್ಷೆ ಮಾಡ್ಬೋದು ಈ ಸತಿ ನವೋದಯ ಸ್ಕೂಲ್ಗೆ. ಓಕೆನಾ? ಅದೇ ಅರ್ಬನಲ್ಲಿ ಗರ್ಲ್ಸ್ ಅಥವಾ ಹೆಣ್ಮಕ್ಕಳು ಎಷ್ಟು 93.75 ಅಂದರೆ 93 ಎಷ್ಟು ಹೇಳಿ 93 to 94 ರೇಂಜಲ್ಲಿ ಯಾರೆಲ್ಲ ಇದ್ದೀರಾ ಅವರೆಲ್ಲ ಈ ಸತಿ ನೀವು ನಿರೀಕ್ಷಿತ ಮಾಡ್ಬೋದು ಸ್ಕೂಲಿಗೆ ನಾವು ಜಾಯ್ನ್ ಆಗ್ತೀವಿ ಅಂತ. ನೆಕ್ಸ್ಟ್ SC ಕ್ಯಾಟಗರಿ. SC ಕ್ಯಾಟಗರಿಗೆ ಪುರುಷರು ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ಎಷ್ಟು ಬರುತ್ತೆ, ನಗರದಲ್ಲಿ ಎಷ್ಟು, ಗ್ರಾಮೀಣದಲ್ಲಿ ಎಷ್ಟು ನೋಡೋಣ ಮಕ್ಕಳ. ನೋಡಿ, ಗ್ರಾಮೀಣದಲ್ಲಿ ಬಾಯ್ಸ್ಗೆ ಅಥವಾ ಪುರುಷರಿಗೆ ಗಂಡು ಮಕ್ಕಳಿಗೆ 91 ಅಂದರೆ 91 to 92 ಅಪ್ರಾಕ್ಸಿಮೇಟ್ಲಿ ಯಾರೆಲ್ಲ ತೆಗೆದಿದ್ದೀರಾ ಅವರು ಈ ಸತಿ ಅರ್ಹರಿರ್ತಾರೆ ಅಂತ ಹೇಳ್ಬೋದು. ಗರ್ಲ್ಸ್ಗೆ 88.75 ಅಂದರೆ 88 ಇಂದ 89 ಒಳಗಡೆ ಯಾರೆಲ್ಲ ಇದ್ದೀರಾ ಅವರು ನಿರೀಕ್ಷಿತ ಮಾಡ್ಬೋದು ಈ ಸತಿ ನವೋದಯ ಸ್ಕೂಲ್ಗೆ. ಓಕೆನಾ? ನೆಕ್ಸ್ಟ್ ಅದೇ SC ಕ್ಯಾಟಗರಿಲಿ ಅರ್ಬನ್ ಅಥವಾ ನಗರದಲ್ಲಿ ಬರ್ದಿರೋ ಮಕ್ಕಳುಗಳಿಗೆ ಬಾಯ್ಸ್ಗೆ ಅಥವಾ ಗಂಡು ಮಕ್ಕಳಿಗೆ 92.5 ಅಂದರೆ 92 ಇಂದ 93 ಒಳಗಡೆ ಯಾರೆಲ್ಲ ತೆಗ್ದಿದ್ದೀರಾ ಅವರು ನೀವು ಈ ಸತಿ ಅರ್ಹರಾಗ್ಬೋದು ಅಂತ ನಿರೀಕ್ಷಿತ ಮಾಡ್ಬೋದು ನೀವು ನವೋದಯ ಸ್ಕೂಲ್ಗೆ. ಓಕೆನಾ? ಗರ್ಲ್ಸ್ಗೆ ಇಲ್ಲಿ ಅರ್ಬನ್ ಅಥವಾ ನಗರದಲ್ಲಿ ಎಷ್ಟು ತೆಗಿಬೇಕು 91.25 ರೇಂಜಲ್ಲಿ ತೆಗೆದ್ರೆ ಸಾಕಂದ್ರೆ 91 to 92 ಈ ಇನ್ ಬಿಟ್ವೀನಲ್ಲಿ ಯಾರು ತೆಗಿತೀರಾ ಇವರು ನೀವು ಅರ್ಹರಾಗ್ಬೋದು. ಈ ಮಾರ್ಕ್ಸು ನಿಖರ ಅಂದರೆ ಅಂದಾಜು ಪ್ರಕಾರದಲ್ಲಿ ಹೇಳ್ತಾ ಇದ್ದೀವಿ, ಇದೇ ಫೈನಲ್ ಅಲ್ಲ ಮಕ್ಕಳ, ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ನಾವು ಹಲವಾರು ವಿದ್ಯಾರ್ಥಿಗಳನ್ನ ಹಲವಾರು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಮಕ್ಕಳನ್ನು ವಿಚಾರಣೆ ಮಾಡಿದಾಗ ಅವರ ಒಂದು ನಿಖರತೆಯನ್ನು ಎಷ್ಟು ಬರ್ಬೋದು ಅಪ್ರಾಕ್ಸಿಮೇಟ್ಲಿ ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಓಕೆನಾ? ಇದರಲ್ಲಿ ಕಮ್ಮಿನೂ ಆಗ್ಬೋದು ಇಲ್ಲ ಜಾಸ್ತಿಗೂ ನಿಲ್ಬೋದು. ಇದು ಇಷ್ಟು ತೆಗ್ದಿರೋ ಎಲಿಜಿಬಲಿ ಆಲ್ಮೋಸ್ಟ್ ಇದ್ದೀರಾ 99% ಇದ್ದೀರಾ. 1% ಮಾತ್ರ ಹಿಂದೆ ಮುಂದೆ ಆಗುತ್ತೆ ಅಷ್ಟೇ. ಓಕೆನಾ? ನೆಕ್ಸ್ಟ್ ST ಕ್ಯಾಟಗರಿ. ST ಕ್ಯಾಟಗರಿಲಿ ಯಾರೆಲ್ಲ ಗ್ರಾಮೀಣದಲ್ಲಿ ಮತ್ತು ನಗರದಲ್ಲಿ ಎಷ್ಟು ತೆಗ್ದಿರಾ ನೋಡೋಣ, ಎಷ್ಟು ತೆಗಿಬೇಕು ಅಂತ. ನೋಡಿ, ರೂರಲ್ ಅಥವಾ ಗ್ರಾಮೀಣದಲ್ಲಿ ಗಂಡು ಮಕ್ಕಳು ಅಥವಾ ಬಾಯ್ಸು 88.5 ಎಷ್ಟು 88.5 ಅಂದರೆ 88ರಿಂದ 89 ಯಾರು ಒಳಗಡೆ ತೆಗ್ದಿರಾ ಅವರು ನಿರೀಕ್ಷಿತ ಮಾಡ್ಬೋದು. ಅದೇ ಗರ್ಲ್ಸಿಗೆ ಬಂದಾಗ ಎಷ್ಟು 85 ಅಂದರೆ 85ರಿಂದ 86 ಅಥವಾ 84.5 ಈ ರೇಂಜಲ್ಲಿ ಯಾರೆಲ್ಲ ತೆಗ್ದಿದ್ದೀರಾ ಅವರೆಲ್ಲ ಒಂದು ನಿರೀಕ್ಷಿತ ಮಾಡ್ಬೋದು. ಅದೇ ಅರ್ಬನ್ ಅಥವಾ ಬೆಂಗಳೂರಿಗೆ ಅರ್ಬನ್ ಅಥವಾ ನಗರದಲ್ಲಿ ಯಾರೆಲ್ಲ ಗಂಡು ಮಕ್ಕಳು ಅಥವಾ ಬಾಯ್ಸ್ 91.5 ಎಷ್ಟು 91.25 ಅಂದರೆ 91 to 92 ರೇಂಜಲ್ಲಿ ಯಾರೆಲ್ಲ ತೆಗ್ದಿದ್ದೀರಾ ಅವರು ಈ ಸತಿ ನವೋದಯ ಎಕ್ಸಾಮ್ ನಿರೀಕ್ಷಿತ ಮಾಡ್ಬೋದು. ಆಮೇಲೆ ಗರ್ಲ್ಸು 90 ರೇಂಜಲ್ಲಿ ಯಾರು ತೆಗ್ದಿದ್ದೀರಾ ಅವರೆಲ್ಲ ನೀವು ST ಕ್ಯಾಟಗರಿಲಿ ನೀವು ಇದು ಮಾಡ್ಬೋದು. ಸೊ ಮಕ್ಕಳ, ಈಗ ಜನರಲ್ ಆಯಿತು, OBC ಆಯಿತು, SC ಆಯಿತು, ST ಆಯಿತು ಮಕ್ಕಳ. ಸೊ ಮಕ್ಕಳ, ಈಗ ನಾವು ಹೇಳಿದ್ದೀವಿ, ಸೊ ಜನರಲ್ಲು, OBC, SC, ST ನಾಲ್ಕು ಎಷ್ಟು ಅಪ್ರಾಕ್ಸಿಮೇಟ್ಲಿ ಬರುತ್ತೆ ಅಂತ ನಾನು ಹೇಳಿದ್ದೀನಿ. ನೀವು ವಿಡಿಯೋದಲ್ಲಿ ನೋಡಿ ಯಾರೆಲ್ಲ ತೆಗ್ದಿದ್ದೀರಾ ನೀವು ಆಲ್ಮೋಸ್ಟ್ ಈ ಮೇ ತಿಂಗಳಲ್ಲಿ 2ನೇ ವೀಕಲ್ಲಿ ಒಳಗಡೆ ಬರುತ್ತೆ ಎಕ್ಸಾಮ್. ಯಾಕೆಂದರೆ phase 1 ಎಕ್ಸಾಮ್ ಮುಗ್ದಿದೆ, ಈಗ phase 2 ಎಕ್ಸಾಮ್ ಮಾಡಬೇಕು. phase 1 ಎಕ್ಸಾಮ್ ಎಲ್ಲಿ ನಡೀತು? ದಕ್ಷಿಣ ಭಾರತದಲ್ಲಿ ನಡೀತು. ಅಂದರೆ ಮುಂಬೈ ಇರ್ಬೋದು, ತೆಲಂಗಾಣ, ಆಂಧ್ರ ಪ್ರದೇಶ, ದಕ್ಷಿಣ ಭಾರತದಲ್ಲಿ ಕೆಲವೊಂದು. ಇನ್ನು ಕೇಂದ್ರಾಡಳಿತ ಪ್ರದೇಶ, ಈಶಾನ್ಯ ಪ್ರದೇಶಗಳು ಮತ್ತು ಉತ್ತರ ಭಾರತ ಪ್ರದೇಶಗಳಲ್ಲಿ ನಡೆಯಬೇಕು phase 2. ಅದು ಏಪ್ರಿಲ್ 12 2025 ಎಕ್ಸಾಮು ನಡೀತದೆ. ಸೊ ಅದೆಲ್ಲ ಆದಮೇಲೆ ಒಂದೇ ಸತಿ ರಿಸಲ್ಟ್ ಬಿಡೋದು. ಅದು ಯಾವಾಗ ಬರ್ಬೋದು? ಅದಾಗಿ ಅವ್ರದ್ದು ವ್ಯಾಲ್ಯೂಯೇಷನ್ ಆಗಿ ನನ್ನ ಪ್ರಕಾರ 100% ಮೇ 15 ನಿಮ್ಮ ರಿಸಲ್ಟು ಬಿಡ್ತಾರೆ. ಎಲ್ಲ ಒಂದೇ ಆಲ್ ಓವರ್ ಇಂಡಿಯಾ ಬರುತ್ತೆ. ಯಾರು ಬಿಡ್ತಾರೆ? ಎಜುಕೇಷನ್ ಆಫ್ ಮಿನಿಸ್ಟ್ರಿ ಆಫ್ ಇಂಡಿಯಾ ಬರುತ್ತೆ. ಓಕೆನಾ? ಸೊ ಮಕ್ಕಳ, ಯಾರೆಲ್ಲ ಇಷ್ಟೆಲ್ಲ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೀರಾ, ಯಾರೆಲ್ಲ ತೆಗ್ದಿದ್ದೀರಾ, ನೀವು ಆರಾಮ್ಸೆ ನವೋದಯ ಎಕ್ಸಾಮ್ಗೆ ಅರ್ಹರಾಗಲಿ ಅಂತ ನಾನು ಕೋರ್ಕೋತೀನಿ. ಈಗೆಲ್ಲ ಯಾರೆಲ್ಲ ಓದ್ತಾ ಇದ್ದೀರಾ 3, 4, 5 ಈಗ ಯಾರು ಮುಂದೆ ಬರುವ ದಿನಗಳಲ್ಲಿ ಯಾರೆಲ್ಲ ಓದ್ತಾ ಇದ್ದೀರಾ ದಯವಿಟ್ಟು JJM ಅಕಾಡೆಮಿಗೆ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಳ್ಳಿ. ಯಾರೆಲ್ಲ ದೂರ ಇದ್ದೀರಾ, ಯಾರೆಲ್ಲ ಹತ್ರ ಇದ್ದೀರಾ, ಬೆಂಗಳೂರು ಮತ್ತು ಬೆಳ್ಳೂರು ಕ್ರಾಸ್, ಮಂಡ್ಯ ಜಿಲ್ಲೆ ನಾಮಂಗಲ ತಾಲೂಕು ಬೆಳ್ಳೂರು ಕ್ರಾಸಲ್ಲಿ ಅವರೆಲ್ಲ ನೀವು ಆಫ್ಲೈನ್ ಕ್ಲಾಸ್ಗೆ ಅಲ್ಲೂ ಬರ್ಬೋದು, ಬೆಂಗಳೂರಲ್ಲಿ ವಿಜಯನಗರದಲ್ಲಿ ಬರ್ಬೋದು. ಹೆಚ್ಚಿನ ಮಾಹಿತಿಗೆ ನಾವು ಕೆಳಕಂಡ ನಂಬರ್ಗೆ ನೀವು ಕಾಲ್ ಮಾಡಿ
ನಮ್ಮ ವೀಡಿಯೋಗಳನ್ನ ಆಲ್ರೆಡಿ ನಾವು ಯೂಟ್ಯೂಬ್ ಚಾನಲ್ ಡೈಲಿ ವೈಸ್ ಅಪ್ಲೋಡ್ ಮಾಡ್ತಾ ಇದ್ದೀವಿ, ದಯವಿಟ್ಟು ನೋಡಿ. ಮತ್ತು ಹೆಚ್ಚಿನ ಮಕ್ಕಳಿಗೆ ಯಾರೆಲ್ಲ ನಿಮ್ಮ ತಮ್ಮದಿರಿರ್ಬೋದು, ತಂಗಿದಿರಿರ್ಬೋದು, ಚಿಕ್ಕಪ್ಪನ ಮಕ್ಕಳಿರ್ಬೋದು, ದಯವಿಟ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಹೇಳ್ತಾ 2 ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.